ನದಿ ಕಲು ಕಲು ಏನು ತಳೆಯುತ್ತ ಪೂವ ನದಿ ಕಲು ಕಲು ಏನು ತಳೆಯುತ್ತ ಪೂವ ನದಿ ಕಲು ಕಲು ಏನು ಅದಕ್ಕೆ ಯೋಗಾಕಾರನಾಗಿ ಮೈದೂರಿದೆ. ಶಕ್ತಿ, ನಿನ್ನ ಭಕ್ತಿಯಿಂದ ಕೂಡಿದ ಸುಂದರವಾದ ರೂಪವನ್ನು ನೋಡಿ ನಿನ್ನೊಡನೆ ನೆರೆಯಬೇಕೆಂದು ಮನ ಮಾಡಿ ಬಂದಿರುವ ಇದೊಂದು ರೂಪ. ಆ ರೂಪಿಗೆ ನೆರೆಯ ಸ್ಥಳವಿಲ್ಲ ಈ ಅಂಗದಲ್ಲಿ. ನೆರೆಯಬೇಕಾದರೆ ಸರಸವಾಡಿ ಸೃಷ್ಟಿಗೆ ಭಾಗ್ಯರಾಗಿ ನನ್ನಿಷ್ಟದಂತೆ ನಡೆದುಕೊಳ್ಳಬೇಕು. ಶಿವನ ಶಕ್ತಿಗೆ ಅಧೀನನಾಗಬೇಕೆಂಬುದೊಂದು ನೆನೆಸು. ಬಾಯಿಯಿಂದ ಸರಸವಾಡುವುದೊಂದು ಹೊಲಸು. ಜನಿಸು ಜನ್ಮ ಶೃಂಗಾರ ತೆರೆಯಲ್ಲಿ ಮರುಳಿನ ಮಾತು ಹೋಲಿಸುವೆ ಮತ್ತೆ ಮನೆ ಮೌನಾಗಿ ಆಗಿದ್ದೇನೆ. ತಿರುಗಲೇಕೆಂದು ಪಾತ್ರರು ಮನಮರು ಮರಗಲೇಕು ನಿಂತಿರುವ ಶೃಂಗಾರ ಹರಣ
ಸರಸ ಸಲ್ಲಾಪದಲ್ಲಿ ಬಯಲೊಂದು ಬ್ರಹ್ಮಾಂಡದ ಭೂಮಿಯಾಗಿ ಪರಿಣಮಿಸಿಲ್ಲವೇ? ಆದರೂ ಎತ್ತಿಕೊಂಡೆಂದೆನು ಸರಿಪಡಿಸುವ ಆ ಭ್ರಮರುಗಳಾರು ಅವರುಗಳೇ ನನ್ನ ಮಾನಸ ಬ್ರಹ್ಮರಿಂದ ಕುಲವೆತ್ತಿ ರೂಪಾಕಾರವಾದ ನವಬ್ರಹ್ಮರುಗಳು. ಅವರಿಂದು ನನ್ನ ಪಂಚಾಕ್ಷರ್ಯ ಪಂಚಭೂತಗಳ ಮಿಲನದಿಂದ ಜಗತ್ಸೃಷ್ಟಿಗೆ ಸಹಾಯಕರಾಗುವುದು. ಹಾಗಾದ್ರೆ ಅವರಲ್ಲಿ ತಂಗಾಳದಿರ್ತಾರೆ ಈ ಬ್ರಹ್ಮಾಂಡದಲ್ಲಿ. ಅದೋ ನೋಡು ದೇವಿ, ನನ್ನ ಸತ್ವ ರಾಜಸ ತಪೋಗುಣಗಳ ಆಕಾರ 3-9 ರಾರಾಜುತ್ತಿರುವ ನವಬ್ರಹ್ಮರುಗಳು. ನೋಡಿದ್ರೆ ಆ ಋಷಿಗಳ ದೇಹ ನನ್ನ ಕಣ್ಣಿನ ನೋಟವನ್ನೇ ಹಿಂದಕ್ಕೆ ಸರಿಯಿತು. ಆ ನವಬ್ರಹ್ಮರುಗಳಾದ ನನಗೆ ತಿಳಿ ಹೇಳಿದ್ರ ಹೇಳುವೆನು. ಆ ಕುಂಭ ಪೀಠದ ಮೇಲೆ ನೀಲಾಂಬರವನ್ನಿಟ್ಟು ನಂದನ ವನದ ನೀಲಹಸ್ತಿಯ ಮೈಬಣ್ಣವನ್ನು ಧಿಕ್ಕರಿಸಿ ಮೆರೆಯುತ್ತಿರುವ ಸಮಯೋಗಿಗಳೇ ನನ್ನ ಸಾತ್ವಿಕದ ಪತ್ನಿ ನಾರದ ವಶಿಷ್ಠರುಗಳು. ಆ ಪಕ್ಕದಲ್ಲಿ ಪಾಪಗಳ ಕಾಂತಿಯನ್ನು ಹಳ್ಳಗಳಿತ ರಾರಾಜಿಸುತ್ತಿರುವ ಆ ದೇವತೆಗಳಾದ ಅವರುಗಳೇ ನನ್ನ ಪವಿತ್ರವಾದ ತಾಮಸ ಕಳೆಯಿಂದ ರೂಪವೆತ್ತಿನ ಗಾರ್ಗೇಯ ಭಾರಧ್ವಜರೆಂಬ ಗೌತಮ ಬ್ರಹ್ಮರುಗಳು. ಹಾಗಾದರೆ ಅವರ ಆ ಪಕ್ಕದಲ್ಲಿ ಪರಾಗ ಪೀಠದ ಮೇಲೆ ಪಾದದಲ್ಲಿ ಪ್ರಕಾಶವನ್ನು ಹಳ್ಳಗಳಿತ ಆ ಪರಮ ದೇವರುಗಳು. ಆ ದೇವ ಬ್ರಹ್ಮರುಗಳೇ ಅಂಗೀರಸ ಕಶ್ಯಪರೆಂಬ ಸೃಷ್ಟಿಕರ್ತನ ಪ್ರತಿರೂಪಗಳು. ಹಾಗಾದರೆ ಅಲ್ಲದೆ ಅತ್ತ ನೋಡು ರಾಜೇಶ್ವರಿ, ತಾನೋರ್ವರೆಯ ದಷ್ಟು ದಕ್ಷತೆಯಿಂದ ಸ್ವರ್ಣಿತಾಂಬರವನ್ನು ಧರಿಸಿ ದಂತಪೀಠದ ಮೇಲೆ ದುರ್ಗಾಂಬುದೆಯ ಗಾಂಭೀರ್ಯವನ್ನು ಶಮಂತಕದ ಮೈಬಣ್ಣವನ್ನು ಧಿಕ್ಕರಿಸಿ ಮೆರೆಯುತ್ತಿರುವ ಕಿರಣೆ ನನ್ನ ರಾಜದಿಂದ ಉದ್ಭವಿಸಿದ ದಕ್ಷ ಬ್ರಹ್ಮನು. ಹಾಗಾದ್ರೆ ಧರ್ಮವನ್ನು ಪರೀಕ್ಷಿಸುವುದಾಗಿ ಈ ಜಗತ್ತಿನಲ್ಲಿ ಆ ದಾವ ಶಕ್ತಿಯನ್ನು ನಿರ್ಮಿಸಬೇಕು. ಅವರು ನಿನ್ನ ಮುಂದಿನ ಛಾಯಾ ಶಕ್ತಿಗಳು. ಪಳೆನಿಂ ಚೆಲು ಪೆಣ್ಣೆ ಮಿಡಿ ಮುಡಿದ ಚೆಲ್ಲು ಕೇಸ ಮಿಡಿತಾಗೆ ಮುದ್ರಿಕೆಯ ನಡುಬಳಿಗೆ ಮಂದಾರ ಒಳ್ಳೆಯ ಸೊಬಗೆತ್ತ ಪೆಣ್ಣಂ ಪಳೆನಿಂ ಆದಿಶಕ್ತಿ. ಆ ಚೆಲುವಿನ ನಿಮಿತ್ತ ಇವರ ತಂತ್ರದೊಳೆ ಚಂದಿರಿಯ ಪರಪೆಣ್ಣ ಚಂದ ಚಂದದ ಪೆಣ್ಣಂ ನೋಡೆ ಅಂದ ಅನ್ನದ ಕಲೆ ಪುಟ್ಟನು. ಶಿವ ಕಲೆಗಿಂದು ಶಿರಬಾಗು ಶಶಿರೇಖೆ ಮೂಡವಳು ನೋಡ ನೋಡು ನಿಮ್ಮ ಮಡಕೆ ಮಾಯಾ, ನೀನೀಗಲೇ ಹೋಗಿ ಪ್ರಪಂಚದ ಜ್ಞಾನ ದೃಷ್ಟಿಯನ್ನು ಪರೀಕ್ಷಿಸಲು ಮೀಸಲಾಗಿರುವೆ. ಈಗ ನನ್ನ ಮಾನಸ ಬ್ರಹ್ಮನಾದ ದಕ್ಷ ಬ್ರಹ್ಮನು ಜಗತ್ ಸೃಷ್ಟಿಗಾಗಿ ಮಕ್ಕಳನ್ನು ಬೇಡುತ್ತಾ ಉಗ್ರವಾದ ತಪಸ್ಸನ್ನು ಆಚರಿಸುತ್ತಿರುವನು. ನೀನು ಅವನಲ್ಲಿಗೆ ಹೋಗಿ ನಿನ್ನ ಮಾಯೆಯನ್ನು ಬೀರು. ದಕ್ಷನು ಅದರಲ್ಲಿ ಜಯಿಸಿರನಾದರೆ ಅವನಿಗೆ ಬೇಕಾದ ವರಗಳನ್ನು ಕೊಡುವೆನು. ಅನಂತರ ನಾನೀಗಲೇ ಹೋಗಿ ಬ್ರಹ್ಮಾಂಡದ ಅಷ್ಟದಳ ಪರ್ವತದಲ್ಲಿ ಕಳಶಪ್ರಾಯವಾಗಿರುವ ದಿವ್ಯಕನ ಖಾದ್ರಿಯಲ್ಲಿ ಕೈಲಾಸಪತಿಯಾಗಿ ಲಭಿಸುವೆನು. ಆಗಬಹುದು. ಆದಿಶಕ್ತಿ, ನೋಡಿದೆಯಾ ನನ್ನ ಇಚ್ಛಾ ಮಾತ್ರದಿಂದ ಜಗತ್ತನ್ನು? ನೋಡಿದಿದ್ದೀನಿ. ಚಿನ್ನದ ವರ್ಣಿಯಂತೆ ಗುಣಿಸಿರುವ ಈ ಜಗತ್ತು ನನ್ನ ಲಾಭವನವಾಯಿತು. ಈ ಭುವನ ಭವನದಲ್ಲಿ ಓಡಾಡು, ಶಿವನನ್ನು ಕೂಡಿ ನೋಡಿದಾಡು. ಆದರೆ ಶಿವನ ಕೋಡಿ ನಲಿದಾಡುವೆ. ಬೆಳಗಿನ